ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇಡೀ ದೇಶದ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆ ಈಗ ಅಪಹಾಸ್ಯಕ್ಕೆ ಈಡಾಗಿದೆ. ದೇಶದಾದ್ಯಂತ ಕಿಚ್ಚು ಹೊತ್ತಿಸಿದೆ. ಕೋಟಿ ಕೋಟಿ ವಿದ್ಯಾರ್ಥಿಗಳ ಕನಸು ಭವಿಷ್ಯದ ಜೊತೆ ಇಷ್ಟೊಂದು ದೊಡ್ಡ ಮಟ್ಟದ ಚೆಲ್ಲಾಟ ನಡೀತಾ ಇದ್ರೂ ಕೂಡ ಪ್ರಧಾನಿ ಇನ್ನೂ ಮೌನವಾಗಿರೋದು ಯಾಕೆ? ವಿದೇಶದಲ್ಲಿ ಉದ್ದುದ್ದ ಭಾಷಣ, ಇಲ್ಲಿ ವಿದ್ಯಾರ್ಥಿಗಳ ಬದುಕು ಬೀದಿಯಲ್ಲಿ. ಎಲ್ಲಿದೆ ವಿದ್ಯಾರ್ಥಿಗಳ ಭವಿಷ್ಯ? ಶಿಕ್ಷಣ ಸಚಿವರು ಹೇಳಿದ್ದೇನು? ಇತ್ತ ಬೆಂಗಳೂರು ಕಾಯಬೇಕಾದವರು ಕೇರಳ ತಿರುಪತಿ ಸಮಾವೇಶಗಳಲ್ಲಿ ಹವಾ. ಯಾರಿಗೆ ಯಾರೂ ಇಲ್ಲದಂತಾಗಿದೆಯಾ ಇವತ್ತಿನ ಪರಿಸ್ಥಿತಿ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಈ ಬಾರಿ ಬರೋಬ್ಬರಿ 22.79 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ನಡೆದಿದ್ದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂಥ ಶಂಕೆ ವ್ಯಕ್ತವಾದ ಬೆನ್ನಲ್ಲೇ ಈ ನಿರ್ಧಾರ ಹೊರಬಿದ್ದಿದೆ. ಪರೀಕ್ಷೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತಹ ಅಭ್ಯರ್ಥಿಗಳಿಗೆ ಇದು ದೊಡ್ಡ ಬರಸಿಡಿಲಿನಂತೆ ಬಂದೆರಗಿದೆ. NTA ಮೂಲಗಳ ಪ್ರಕಾರ ಪರೀಕ್ಷೆಯ ಪಾರದರ್ಶಕತೆಯನ್ನ ಕಾಪಾಡುವ ಸಲುವಾಗಿ ಈ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಾಜಸ್ಥಾನದ ಸಿಕ್ಕರ್ನಲ್ಲಿ ಕೈ ಬರಹದಲ್ಲಿದ್ದಂಥ 140 ಪ್ರಶ್ನೆಗಳಿದ್ದಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಪತ್ತೆಯಾಗಿತ್ತು. ಪ್ರಸ್ತುತ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಕೇಂದ್ರ ತನಿಖಾ ದಳ CBI ತೀವ್ರವಾಗಿ ನಡೆಸ್ತಾ ಇದೆ. ಪ್ರಮುಖ ಸೂತ್ರಧಾರಿಗಳ ಬಂಧನ ಮಾಡಿದ್ದು, ಪತ್ರಿಕೆ ಖರೀದಿಸಿ ಮಾರಾಟ ಮಾಡಿದ ಆರೋಪದ ಮೇಲೆ ವೈದ್ಯಕೀಯ ವಿದ್ಯಾರ್ಥಿಗಳ ಬಂಧನವಾಗಿದೆ. ಮಹಾರಾಷ್ಟ್ರದ ಆಯುರ್ವೇದ ವೈದ್ಯ ಧನಂಜಯ ಲೋಖಂಡೆ ಮತ್ತು ಬ್ಯೂಟಿ ಸಲೂನ್ ಮಾಲಕಿ ಮನೀಷಾ ವಾಗ್ಮಾರೆ ಅವರನ್ನ CBI ವಶಕ್ಕೆ ಪಡೆದಿದೆ. ಫೋನ್ನಲ್ಲಿ ಪ್ರಶ್ನೆ ಪತ್ರಿಕೆ ಪತ್ತೆ ಮಾಡಿದ ಬಂಧಿತ ಶಿವರಾಜ್ ಮೋಟಾಕರ್ ಅನ್ನೋತನ ಮೊಬೈಲ್ನಲ್ಲಿ ಪರೀಕ್ಷೆಗಿಂತ 10 ದಿನ ಮುಂಚಿತವಾಗಿಯೇ ಉತ್ತರಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಿದ್ವು ಅಂತ ಹೇಳಿ CBI ತನಿಖೆಯಿಂದ ಹೊರ ಬಂದಿದೆ. ಪರೀಕ್ಷಾ ವ್ಯವಸ್ಥೆಯ ಕಮಾಂಡ್ ಚೈನ್ ಉಲ್ಲಂಘನೆಯಾಗಿದೆ ಮತ್ತು ವ್ಯವಸ್ಥೆಯಲ್ಲಿ ಲೋಪವಾಗಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಹಾಗೂ ಬಂಧಿತರಾದವರು ಬಿಜೆಪಿ ಕಾರ್ಯಕರ್ತರೇ ಇದ್ದಾರೆ. ಆದರೆ ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಇಷ್ಟೊಂದು ದೊಡ್ಡ ಚೆಲ್ಲಾಟ ನಡೀತಾ ಇದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಮೌನವಾಗಿರೋದು ಯಾಕೆ? ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ನೀಟ್ ಒಂದು ದೊಡ್ಡ ಹಗರಣ. ಇಷ್ಟು ವರ್ಷ ನಡೆದ ಪರೀಕ್ಷೆಗಳ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸಾವು ನೋವು, ಅವರ ದುಃಖವನ್ನು ನೋಡಿದ್ರೆ ಪ್ರಧಾನಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕು. ಯಾವುದ್ಯಾವುದಕ್ಕೋ ಬಂದು ಭಾಷಣ ಮಾಡ್ತಾರೆ, ಇದಕ್ಕೂ ಬಂದು ಭಾಷಣ ಮಾಡಬೇಕಾಗಿತ್ತು. ನೀಟ್ ಬಗ್ಗೆಯೂ ಕೂಡ ಪ್ರಧಾನಿ ಭಾಷಣ ಮಾಡಬೇಕಾಗಿತ್ತು. ಕೋಟಿ ಕೋಟಿ ವಿದ್ಯಾರ್ಥಿಗಳ ಕನಸು ನುಚ್ಚು ನೂರಾಗಿದೆ. ಎಷ್ಟೊಂದು ದೊಡ್ಡ ಹಗರಣ ನಡೆದಿದ್ರೂ ಕೂಡ ಕೇಂದ್ರ ಶಿಕ್ಷಣ ಸಚಿವರು ಇನ್ನೂ ಯಾಕೆ ರಾಜೀನಾಮೆಯನ್ನ ಕೊಟ್ಟಿಲ್ಲ? ನೈತಿಕ ಹೊಣೆ ಹೊತ್ತು ಅವರು ತಕ್ಷಣವೇ ಪದತ್ಯಾಗವನ್ನ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮತ್ತು DK ಸುರೇಶ್ ಅತ್ಯುಗ್ರವಾಗಿ ಆಗ್ರಹಿಸಿದ್ದಾರೆ. ಈಗ ಮತ್ತೆ ಪರೀಕ್ಷೆ ನಡೆಯುವಂತಹ ಸಮಯ ಬಂದರೂ ಪರೀಕ್ಷಾ ಚರ್ಚೆ ಕೂಡ ಮಾಡಿಲ್ಲ. ಮನ್ ಕಿ ಬಾತ್ ನಂತಹ ಕಾರ್ಯಕ್ರಮಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಯಾಕೆ ಹುರಿದುಂಬಿಸುವಂತ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ದುರಂತ ನೋಡಿ, ದೇಶದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು, ಇಷ್ಟೊಂದು ದೊಡ್ಡ ಅನಾಹುತ ಸಂಭವಿಸಿದ್ರು, ದೇಶ ಕಾಯೋರು ಮಾತ್ರ ವಿದೇಶದಲ್ಲಿ ಉದ್ದುದ್ದ ಭಾಷಣದ ಜೊತೆ ತಮ್ಮದೇ ಆದಂತಹ ಹವಾವನ್ನ ಎಬ್ಬಿಸ್ತಾ ಇದ್ದಾರೆ. ಇತ್ತ ರಾಜ್ಯದ ಕಥೆಯನ್ನ ನೋಡೋದಾದ್ರೆ, ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಕಾಯಬೇಕಾದವರು ಕೇರಳದ ತಿರುಪತಿ ಹಾಗೂ ಸಾಲು ಸಾಲು ಸಮಾವೇಶಗಳಲ್ಲಿ ತಮ್ಮದೇ ಆದ ಗಗನಚುಂಬಿ ಘೋಷಣೆಗಳು ಕೇಳಿ ಬರ್ತಿರೋದನ್ನ ನೋಡ್ತಾ ಇದ್ರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲದಂತ ಪರಿಸ್ಥಿತಿ ಇವತ್ತಿನದ್ದಾಗಿದೆ. ಒಟ್ನಲ್ಲಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಲ್ಲಿ ಮುಳುಗಿರುವಂಥದ್ದು ನಿಜ. ಇದಕ್ಕೆಲ್ಲ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್.
ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.